ನಾನು ಸುಖ ಕೊಡುತ್ತಿಲ್ಲ ಅಂತ ನನ್ನ ಹೆಂಡತಿ ನನ್ನ ಕೆಲಸದವನ ರೂಮಿಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ಅವನ ಜೊತೆ ಮಲಗಿ ಸುಖ ತೆಗೆದುಕೊಳ್ಳುತ್ತೇನೆ ಅಂತ ಅವರ ರೂಮಿನಿಂದ ಜೋರಾದ ಶಬ್ದ ಕೇಳುತ್ತಿತ್ತು. ಕಿಟಕಿಯಿಂದ ನೋಡಿದಾಗ ನನ್ನ ಹೆಂಡತಿ ಕೆಳಗೆ ಮಲಗಿದ್ದಾಳೆ. ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ನಮ್ಮ ಮನೆಯ ಕೆಲಸದವನು ಅವಳ ಮೇಲೆ ಮಲಗಿ ಅವಳಿಂದ ಸುಖವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಅವಳಿಗೋಸ್ಕರ ಕಷ್ಟ ಕೊಡುತ್ತಿದ್ದಾನೆ. ನಾನು ತಪ್ಪು ಮಾಡಿದ್ದೆ ಅಂತ ಅನಿಸಿತು. ರಕ್ತ ಕುದಿಯುತ್ತಿದೆ. ನನ್ನ ಹೆಂಡತಿ ಕೆಲಸದವನ ಜೊತೆ ಹಾಸಿಗೆ ಹಂಚಿಕೊಂಡಿರುವುದು ನನಗೆ ನೋವಾಗುತ್ತಿದೆ. ಹಾಗಾಗಿ ಕೆಲಸದವನಿಗೆ ನನ್ನ ಹೆಂಡತಿ ನನ್ನ ಬಗ್ಗೆ ಚಾಡಿ ಹೇಳುತ್ತಾಳೆ. ಅಯ್ಯೋ, ಅವನು ಅವಳ ಸೊಂಟದ ಮೇಲೆ ಮಲಗಿದ್ದಾನೆ. ಅವನ ಕೈಗಳಿಂದ ಅವಳ ಎದೆಗಳನ್ನು ಇಸುಕುತ್ತಿದ್ದಾನೆ. ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ನನ್ನ ಹೆಸರು ಕುಮಾರ. ಅಪ್ಪ ಅಮ್ಮನ ಮುದ್ದಿನ ಮಗ. ನಾನು ತುಂಬ ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದೇನೆ. ಕೈ ತುಂಬ ಸಂಬಳ ಬರುತ್ತದೆ. ಆದರೆ ಈ ಸಂಬಳ ಮನೆಗೆ ಸಾಕಾಗುತ್ತಿಲ್ಲ. ಊಟ ತಿಂಡಿ ಸರಿ ಹೋಗುತ್ತದೆ. ನನ್ನ ಕನಸುಗಳು ದೊಡ್ಡ ದೊಡ್ಡದು. ಅಮ್ಮ ಹೇಳುತ್ತಾಳೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇಲ್ಲವಾದರೆ ಇರುವ ದುಡ್ಡಿನಲ್ಲಿ ಆರಾಮವಾಗಿ ಊರಿನಲ್ಲಿ ಜಮೀನು ಇದೆ, ಬೇಕಾದರೆ ಸ್ವಲ್ಪ ಮಾರಿ ನೀನು ಮನೆಯನ್ನು ಕಟ್ಟಿಕೊ ಅಂತ ಹೇಳುತ್ತಾಳೆ. ಆದರೆ ಅಮ್ಮನ ಮಾತು ನನಗೆ ಇಷ್ಟವಾಗುವುದಿಲ್ಲ. ನಾನು ಸಂಪಾದನೆ ಮಾಡಿರುವುದನ್ನು ಏನನ್ನೂ ಕೂಡ ಮಾರಬಾರದು. ನಾನೇ ಹೆಚ್ಚು ಆಸ್ತಿಯನ್ನು ಸಂಪಾದಿಸಬೇಕು. ಈ ಮಾತನ್ನು ಹಾಡಿದಾಗ ಅಮ್ಮ ಕೊಂಕು ಮಾತನಾಡುತ್ತಾಳೆ. ಅಂದು ನಿನ್ನ ಅಪ್ಪ ಹಗಲು ರಾತ್ರಿ ತುಂಬ ದುಡಿದ. ಅವನ ತಮ್ಮಂದಿರು ಅಣ್ಣಂದಿರು ಹೆಂಡತಿಯ ಜೊತೆ ಎಂಜಾಯ್ ಮಾಡುತ್ತಿರಬೇಕಾದಾಗ ಇವನು ರಾತ್ರಿಯೆಲ್ಲ ಹೊಲದಲ್ಲಿ ಇದ್ದು ದುಡಿದ. ಈಗ ಅವನಿಗೆ ಏನು ಸಿಕ್ಕಿತು? ಬೇಗ ಹೊರಟು ಹೋದ. ಏನು ಹೇಳದೆ ಅಂತ ಅಳುತ್ತಿದ್ದಾಳೆ. ನನಗೆ ತುಂಬ ದುಃಖವಾಯಿತು. ನಿಜ, ಚಿಕ್ಕಪ್ಪ ಚಿಕ್ಕಮ್ಮ ಪಿಕ್ಚರ್ಗೆ ಹೋಗಬೇಕಾದಾಗ ಅಥವಾ ಟೂರ್ಗಳಿಗೆ ಹೋಗಬೇಕಾದಾಗ ಅಪ್ಪ ಅವರ ಹೊಲದಲ್ಲಿ ಕೆಲಸ ಮಾಡುವವರು, ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು. ಅದೇ ರೀತಿ ದೊಡ್ಡಮ್ಮನನ್ನು ಕೂಡ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರೂ ಕೂಡ ಪಾರ್ಟಿ ಲವರ್ಸ್. ಎಲ್ಲಿ ಯಾವುದೇ ಫಂಕ್ಷನ್ ನಡೆಯಲಿ ಅವರು ಹಾಜರ್. ಏನಾದರೂ ಹೇಳಿದರೆ ದೊಡ್ಡ ಮಗ ಸೊಸೆ ಹೋಗಬೇಕು, ಅವರು ಹೋದರೆ ಮನೆಯ ಎಲ್ಲ ಮಕ್ಕಳು ಹೋದಂತೆ, ನೀವು ಕೆಲಸ ಮಾಡಿ ಅಂತ ಬೀಗುತ್ತಿದ್ದರು. ಚಿಕ್ಕಪ್ಪ ಮತ್ತು ಅಪ್ಪನಿಗೆ ತುಂಬ ಬೇಸರವಾಗುತ್ತಿತ್ತು. ಆದರೆ ಅಪ್ಪ ತನ್ನ ಬೇಸರ ಇದ್ದರೂ ಪರವಾಗಿಲ್ಲ, ತಮ್ಮ ಚೆನ್ನಾಗಿರಬೇಕು ಅಂತ ಚಿಕ್ಕಮ್ಮ ಚಿಕ್ಕಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರಿಗಾಗಿ ತುಂಬ ದುಡ್ಡನ್ನು ಖರ್ಚು ಮಾಡುತ್ತಿದ್ದರು. ಏಕೆಂದರೆ ಅವರು ಹಾರ್ಡ್ ವರ್ಕರ್. ಕೆಲಸ ಮಾಡುವ ಮನುಷ್ಯರನ್ನು ನಾನು ನೋಡಿರಲಿಲ್ಲ. ನಾನು ತೀರಾ ಚಿಕ್ಕವನಾಗಿದ್ದಾಗ ಅವರಿಬ್ಬರು ನಕ್ಕಿರುವುದನ್ನು ನೋಡಿಲ್ಲ. ಅಮ್ಮ ಯಾವಾಗಲೂ ಬೈಯುತ್ತಿದ್ದಳು, ನನ್ನನ್ನು ಅಡಿಗೆ ಮನೆಗೆ ಚೆನ್ನಾಗಿ ಕೆಲಸ ಮಾಡಿಸಿಕೊಳ್ಳುತ್ತೀಯ. ನಿನ್ನ ತಮ್ಮ ಮತ್ತು ಅಣ್ಣನ ಹೆಂಡತಿಯರು ಏನೋ ಅದೃಷ್ಟ ಮಾಡಿದ್ದಾರೆ. ಪ್ರತಿದಿನ ಹೊರಗಡೆ ಫಂಕ್ಷನ್ಗೆ ಹೋಗುತ್ತಾರೆ. ನಾನು ಬರುತ್ತೇನೆ ಅಂದರೆ ಮನೆಯಲ್ಲಿ ಅಡುಗೆ ಯಾರು ಮಾಡುತ್ತಾರೆ? ಮಕ್ಕಳಿಗೆ ನಿನ್ನ ಗಂಡನಿಗೆ ಅಂತ ಹೇಳಿ ತುಂಬ ನೋವು ಮಾಡುತ್ತಾರೆ. ಒಂದು ದಿನ ನಾನು ಅಡುಗೆ ವಿಷಯದಲ್ಲಿ ತುಂಬ ಗಲಾಟೆ ಮಾಡಿದ್ದೆ. ನನಗೆ ಆಗುವುದಿಲ್ಲ, ನಾನು ಬಿಟ್ಟು ಬಿಡುತ್ತೇನೆ ಅಂತ. ಆಗ ಅಲ್ಲೇ ಏನೂ ಆಗುವುದಿಲ್ಲ, ಚೆನ್ನಾಗಿ ಓದಿ ಅಂತ ಹೇಳುತ್ತಾರೆ. ಆಗ ನನ್ನ ಮನಸ್ಸಿಗೆ ಉಳಿದಿದ್ದು ನೆವರ್ ಗಿವ್ ಅಪ್. ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನು ಅರ್ಧಂಬರ್ಧ ಬಿಡಬಾರದು, ಪೂರ್ತಿಯಾಗಿ ಮಾಡಬೇಕು ಅನ್ನುವುದು. ಆ ಪ್ರಯತ್ನದಲ್ಲಿ ನಾನು ಇರುವೆ. ದೊಡ್ಡವನಾದ ಮೇಲೆ ಅಮ್ಮನಿಗೆ ಒಳ್ಳೆಯ ಅಡುಗೆಯವಳನ್ನು ಇಡಬೇಕು, ಅಮ್ಮ ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಚೆನ್ನಾಗಿ ಓದಿದೆ. ಇವುಗಳ ಮಧ್ಯೆ, ಈ ಕಷ್ಟಗಳ ಮಧ್ಯೆ ನನಗೆ ಎಮೋಷನ್ ಸತ್ತು ಹೋಯಿತು. ಏನಿದ್ದರೂ ಹಾರ್ಡ್ ವರ್ಕ್. ನನ್ನ ತಂದೆ ತಾಯಿ ನನ್ನ ಜೊತೆಯಲ್ಲಿ ಇರುವವರೆಗೂ ಒಂದು ಒಳ್ಳೆಯ ಸುಂದರವಾದ ಬದುಕನ್ನು ನಾನು ಕಟ್ಟಿಕೊಡಬೇಕು ಅಂತ ಯೋಚಿಸಿದೆ. ಅದೇ ರೀತಿ ಪ್ರಯತ್ನದಲ್ಲಿ ಇದ್ದೇನೆ. ಈಗ ಒಂದು ದೊಡ್ಡ ಕಂಪನಿಯ ಮ್ಯಾನೇಜರ್ ಆಗಿ ಇದ್ದೇನೆ. ಇನ್ನು 5 ವರ್ಷಗಳಲ್ಲಿ ಈ ರೀತಿಯ ದೊಡ್ಡ ಕಂಪನಿ ಕಟ್ಟಬೇಕು, ಇದು ನನ್ನ ಚಾಲೆಂಜ್. ಇವುಗಳ ಮಧ್ಯೆ ನಾನು ನನ್ನ ಅಮ್ಮ ತಮ್ಮ ಇವರ ಬಗ್ಗೆ ಗಮನ ಹರಿಸಿಲ್ಲ. ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ನಾನು ಚೆನ್ನಾಗಿ ದುಡಿದು ಅವರಿಗೆ ದುಡ್ಡು ಕೊಟ್ಟರೆ ಸಾಕು, ಅವರು ಚೆನ್ನಾಗಿ ಬದುಕುತ್ತಾರೆ ಅಂತ. ಅಮ್ಮ ಏನೋ ದಿನದಿಂದ ದಿನಕ್ಕೆ ಸರಿ ಹೋಗುತ್ತಿದ್ದಳು. ಅವಳ ಕೆಲಸ ಕಡಿಮೆ ಆಗುತ್ತಿತ್ತು. ಮನೆಯನ್ನು ಕೆಲಸದವರು ಮೇಂಟೈನ್ ಮಾಡುತ್ತಿದ್ದರು. ಆದರೆ ನನ್ನ ತಮ್ಮ ದಾರಿ ತಪ್ಪುತ್ತಿದ್ದ. ಸಿಕ್ಕಾಪಟ್ಟೆ ಗರ್ಲ್ಫ್ರೆಂಡ್ಸ್. ನನ್ನ ದುಡ್ಡು, ಕಾರು, ಬಟ್ಟೆ ಇವನು ಬಳಸಿ ಪ್ರತಿದಿನ ಹೊಸ ಹೊಸ ಹುಡುಗಿಯ ಜೊತೆ ಡೇಟ್ಗೆ ಹೋಗುತ್ತಿದ್ದ. ಇದನ್ನು ತಿಳಿದು ಮೈ ಜುಮ್ ಅಂತ ಅನಿಸಿತು. ಮನೆಗೆ ಕರೆದುಕೊಂಡು ಬಂದು ಅಮ್ಮನ ಎದುರಿಗೆ ಚೆನ್ನಾಗಿ ಹೊಡೆದೆ.
ಆಗ ಅವನು ನೀನು ಸಂಪಾದನೆ ಮಾಡು, ನಾನು ಅನುಭವಿಸುತ್ತೇನೆ, ವಯಸ್ಸಿದ್ದಾಗ ಅನುಭವಿಸಬೇಕು, ಇನ್ನೊಂದು ಮದುವೆ ಆಗಲು ಸಾಧ್ಯವೇ ಅಂತ ನನ್ನ ತಮ್ಮ ಹೇಳಿದಾಗ ಅವನ ಕೆನ್ನೆಗೆ ಚೆನ್ನಾಗಿ ಬೀಸಿದೆ. ನಂತರ ಅವನನ್ನು ಒಂದು ಒಳ್ಳೆಯ ರೆಸಿಡೆನ್ಸಿಯಲ್ಲಿ, ತುಂಬ ಸ್ಟ್ರಿಕ್ಟ್ ಇರುವ ಹಾಸ್ಟೆಲ್ ಇರುವ ಕಾಲೇಜಿಗೆ ಸೇರಿಸಿದೆ, ಮಾಸ್ಟರ್ಸ್ಗೆ. ಅಲ್ಲಿ ಇವನ ದುರಭ್ಯಾಸಗಳನ್ನು ಅಭ್ಯಾಸ ಮಾಡುವ ಪ್ರಮೇಯವೇ ಇಲ್ಲ. ತುಂಬ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್. ನೀನು ನೋಡಿದರೆ ಈ ರೀತಿ ಇದ್ದೀಯ, ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ಅಮ್ಮ ಒಂದೇ ಕಣ್ಣಿನಲ್ಲಿ ಅಳುತ್ತಾಳೆ. ಅವಳನ್ನು ನೋಡಿಕೊಳ್ಳಲು ಒಂದು ನರ್ಸನ್ನು ಇಟ್ಟೆ, ಅಮ್ಮನ ಜೊತೆ ಮಾತನಾಡಲು, ಅಮ್ಮನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಲು, ಪಿಕ್ಚರ್ಗೆ ಕರೆದುಕೊಂಡು ಹೋಗಲು. ಡ್ರೈವಿಂಗ್ ಬರಬೇಕು, ಯಾವಾಗಲೂ ನಗುನಗುತ್ತಾ ಸುಂದರವಾಗಿರಬೇಕು. ಈ ರೀತಿ ನರ್ಸನ್ನು ನೋಡಿದೆ. ಅವಳನ್ನು ನೋಡಿದ್ದು ತುಂಬ ಒಳ್ಳೆಯದಾಯಿತು. ಅಮ್ಮ ಮೊದಲಿಗೆ ಒಪ್ಪಲಿಲ್ಲ. ಇಂದು ನಾನು ಸ್ವಲ್ಪ ಆಫೀಸ್ನಿಂದ ಮನೆಗೆ ಬೇಗ ಬಂದಾಗ ಅಮ್ಮನಿಗೆ ರಾಮಾಯಣ ಕಥೆಯನ್ನು ಓದಿ ಹೇಳುತ್ತಿದ್ದಾಳೆ. ನನ್ನ ಮನಸ್ಸು ರೋಮಾಂಚನವಾಯಿತು. ನಮ್ಮ ಮನೆಯಲ್ಲಿ ರಾಮಾಯಣ ಪಾರಾಯಣ ಮಾಡುತ್ತಿದ್ದಾಳೆ. ಅಮ್ಮನಿಗೆ ವಯಸ್ಸಾಗಿದೆ ಅನ್ನೋದನ್ನು ತಿಳಿದು ವಯಸ್ಸಾದ ಮಹಿಳೆಗೆ ಏನು ಬೇಕು ಅದೆಲ್ಲವನ್ನು ಕೊಡುತ್ತಿದ್ದಾಳೆ. ನಾವು ದುಡ್ಡು ಕೊಟ್ಟು ಕೆಲಸದವರನ್ನು ಇಟ್ಟುಕೊಳ್ಳಬಹುದು, ಆದರೆ ನಿಷ್ಠೆಯಿಂದ ಮಾಡುವ ಕೆಲಸದವರನ್ನು ಇಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ತುಂಬ ಅದೃಷ್ಟ ಮಾಡಿದ್ದೆ ಇಷ್ಟೊಂದು ಒಳ್ಳೆಯ ಕೆಲಸದವಳನ್ನು ಇಟ್ಟುಕೊಳ್ಳಲು ಅಂತ ಯೋಚಿಸುತ್ತಿದ್ದೆ. ಅದೇ ಸಮಯದಲ್ಲಿ ಅಮ್ಮ ಕೈಕಾಲು ತೊಳೆದುಕೊಂಡು, ನೀನು ಬಾ, ಇಬ್ಬರು ಕತೆ ಕೇಳೋಣ ಅಂತ ಹೇಳಿದಳು. ಇಬ್ಬರು ಕುಳಿತುಕೊಂಡು ತುಂಬ ಪ್ರೀತಿಯಿಂದ ಕಥೆಯನ್ನು ಕೇಳಿದೆವು. ನಿಜವಾಗಲೂ ನನಗೆ ಸಾಕ್ಷಾತ್ ದೇವರೇ ಬಂದು ನಮ್ಮ ಮನೆಯಲ್ಲಿ ಕಥೆಯನ್ನು ಹೇಳುತ್ತಿದ್ದಾಳೆ ಅನ್ನುವಷ್ಟು ಖುಷಿಯಾಯಿತು. ಆ ಹುಡುಗಿ ತುಂಬ ಸ್ಪಿರಿಚುವಲ್, ಅಮ್ಮನೂ ಕೂಡ ತುಂಬ ಸ್ಪಿರಿಚುವಲ್, ಇಬ್ಬರಿಗೂ ಸರಿ ಹೋಗುತ್ತದೆ. ನಮ್ಮ ನರ್ಸ್ ಹೆಸರು ಭಾನು, ತುಂಬ ಸುಂದರವಾಗಿದ್ದಾಳೆ, ಸಂಸ್ಕಾರಿ ಹುಡುಗಿ. ನಾನು ಒಂದು ದಿನ ಅವಳನ್ನು ಪ್ರಪೋಸ್ ಮಾಡಿದಾಗ ಅವಳು ಒಪ್ಪಲಿಲ್ಲ. ನೀವು ತುಂಬ ಶ್ರೀಮಂತರು, ನಾವು ಬಡವರು, ಕೆಲಸ ಮಾಡುತ್ತಿದ್ದೇನೆ, ಈಗ ಬಿಸಿ ರಕ್ತ ಆಸೆಪಟ್ಟು ನನ್ನನ್ನು ಮದುವೆ ಆಗುತ್ತೀರಾ? ನಾಳೆ ನೀವು ಏನಾದರೂ ನಿನ್ನಿಂದ ನಾನು ಮೋಸ ಹೋದೆ ಅನ್ನುವ ಮಾತನ್ನು ಹೇಳಿದರೆ ನನಗೆ ನೋವಾಗುತ್ತದೆ, ಅಥವಾ ಆಸ್ತಿಗಾಗಿ ನಾನು ನಿಮ್ಮನ್ನು ಮದುವೆ ಆದೆ ಅನ್ನುವ ಮಾತು ಬರಬಾರದು ಅಂತ ಹೇಳಿ ಅವಳು ಹೊರಟು ಹೋದಳು. ಮಾರನೇ ದಿನ ಕೆಲಸಕ್ಕೆ ಬಂದಳು. ನಾರ್ಮಲ್ ಆಗಿ ನನ್ನ ಜೊತೆ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ನನಗೆ ತುಂಬ ದುಃಖವಾಗುತ್ತಿತ್ತು. ಅಮ್ಮನ ಬಳಿ ಈ ವಿಷಯ ಹೇಳಿದಾಗ ಅಮ್ಮ ಒಪ್ಪಿಕೊಳ್ಳಲಿಲ್ಲ. ಅವರು ಬಡವರು, ನಮ್ಮಷ್ಟು ಶ್ರೀಮಂತರಲ್ಲ ಅಂತ. ಆಗ ನಾನು ಅಮ್ಮನಿಗೆ ಹೇಳಿದ್ದು ಒಂದೇ ಮಾತು, ಮದುವೆ ಆದರೆ ಅವಳನ್ನೇ, ಇಲ್ಲವಾದರೆ ನಾನು ಮದುವೆ ಆಗುವುದಿಲ್ಲ, ಹೀಗೆ ಇದ್ದು ಬಿಡುತ್ತೇನೆ ಅಂತ. ಆಗ ವಿಧಿಯಿಲ್ಲದೆ ಅಮ್ಮ ಅವರಮ್ಮನಿಗೆ ಹೋಗಿ ಹೆಣ್ಣು ಕೇಳುವ ಶಾಸ್ತ್ರ ಮುಗಿಸಿದಳು. ನನ್ನ ಮತ್ತು ಭಾನುವಿನ ಮದುವೆಯನ್ನು ಬಹಳ ಬೇಗ ಮಾಡಿದಳು. ಭಾನುವಿನ ಮನೆ ತುಂಬ ತೀರಾ ಚಿಕ್ಕದು. ಬಡವರಾದರೂ ಮನೆಯನ್ನು ತುಂಬ ನೀಟಾಗಿ ಇಟ್ಟಿದ್ದಾರೆ, ಚೊಕ್ಕವಾಗಿ. ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಅಮ್ಮ ಮುಖವನ್ನು ಎತ್ತಿಕೊಳ್ಳುತ್ತಾಳೆ ಅವರ ಮನೆಯನ್ನು ನೋಡಿ. ಅದೇನೋ ಹೊಸದಲ್ಲ. ಅವಳು ನಾನು ಹುಟ್ಟಿದ ದಿನದಿಂದಲೂ ಮುಖವನ್ನು ಎತ್ತಿಕೊಳ್ಳುತ್ತಿದ್ದಾಳೆ. ಮೊದಲು ಅಪ್ಪನಿಗೆ, ನಂತರ ತಮ್ಮನಿಗೆ, ನನಗೆ ಮತ್ತು ಈಗ ಭಾನುವಿಗೆ. ಭಾನುವನ್ನು ಆದಷ್ಟು ಅಮ್ಮನಿಂದ ದೂರ ಇಡಬೇಕು ಅಂತ ಯೋಚಿಸಿದೆ. ಅವಳನ್ನು ಅಮ್ಮ ನೋವು ಮಾಡಬಾರದು ಅಂತ ದೂರದೃಷ್ಟಿಯಿಂದ ಬೇರೆ ಫ್ಲ್ಯಾಟ್ ತೆಗೆದಿದ್ದು ಒಳ್ಳೆಯದಾಯಿತು. ಏಕೆಂದರೆ ಅವನು ಇವರಿಬ್ಬರ ಮಧ್ಯೆ ಹೋಗುವುದು ತುಂಬ ಕಷ್ಟವಾಯಿತು. ಭಾನು ಎಷ್ಟೇ ಒಳ್ಳೆಯವಳಾಗಿದ್ದರೂ ಅವರನ್ನು ನೆಮ್ಮದಿಯಾಗಿ ಇರಲು ಬಿಡುತ್ತಿರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅವಳಿಗೆ ಕಾಟ ಕೊಟ್ಟು ಅವನು ಬರುವ ಸಮಯಕ್ಕೆ ಸರಿಯಾಗಿ ನಾಟಕ ಆಡುತ್ತಿದ್ದಳು. ನನಗೆ ಕಷ್ಟವಾಗುತ್ತಿದೆ, ನಿನ್ನ ಹೆಂಡತಿ ಕಷ್ಟ ಕೊಡುತ್ತಿದ್ದಾಳೆ ಅಂತ. ಮೊದಮೊದಲು ನಾನು ಇದನ್ನೆಲ್ಲ ನಂಬಿದ್ದೆ. ಭಾನು ಮದುವೆ ಆದ ಮೇಲೆ ಚೇಂಜ್ ಆಗಿದ್ದಾಳೆ, ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ. ಆನಂತರ ತಿಳಿಯಿತು ಇದು ಅಮ್ಮನ ನಾಟಕ ಅಂತ. ಮನೆಯಲ್ಲಿ ಯಾರಿಗೂ ತಿಳಿಯದೆ CCTV ಕ್ಯಾಮ್ರಾ ಹಾಕಿಸಿದ. ಒಂದೇ ಬಾರಿ ನಿರ್ಧಾರಕ್ಕೆ ಬರಬಾರದು ಅಂತ. ಆಗ ತಿಳಿಯಿತು ಇದೆಲ್ಲ ಅಮ್ಮ ಬೇಕು ಅಂತ ಮಾಡುತ್ತಿರುವುದು. ಭಾನುವಿನ ತಪ್ಪು ಯಾವುದೂ ಇಲ್ಲ, ಅವಳು ತುಂಬ ನಿರಪರಾಧಿ ಅಂತ. ದಿನಗಳು ಕಳೆದಂತೆ ನನಗೆ ಈ ಸಮಸ್ಯೆಯಿಂದ ಮುಕ್ತಿ ಬೇಕಾಗಿತ್ತು. ಅಮ್ಮನಿಗೆ ಹೇಳಿದೆ ಭಾನುವನ್ನು ಅವರ ಅಮ್ಮನ ಮನೆಯಲ್ಲಿ ಬಿಡುತ್ತೇನೆ ಅಂತ. ಭಾನುವನ್ನು ಫ್ಲ್ಯಾಟ್ನಲ್ಲಿ ಇರಿಸಿದ್ದೆ. ಅಮ್ಮ ಖುಷಿಯಿಂದ ಒಪ್ಪಿಕೊಂಡಳು. ಅಮ್ಮನಿಗೆ ತಿಳಿದಿಲ್ಲ ಅವಳು ಫ್ಲ್ಯಾಟ್ನಲ್ಲಿ ಇರುವುದು. ಅವರ ಅಮ್ಮನ ಮನೆಗೆ ಹೊರಟು ಹೋದಳು. ಸ್ವಲ್ಪ ದಿನವಾದ ಮೇಲೆ ಎಲ್ಲ ಸರಿ ಹೋಗುತ್ತದೆ. ಪರ್ಮನೆಂಟಾಗಿ ಅವಳನ್ನು
ಬಿಟ್ಟು ಬಿಡುತ್ತಾನೆ ಅಂತ. ಆದರೆ ಅವನು ಅಲ್ಲಿ ಅವಳನ್ನು ನೋಡಿಕೊಳ್ಳಲು ಒಂದು ಫ್ಯಾಮಿಲಿಯನ್ನು ಇಟ್ಟಿದ್ದ. ಒಂದು ಗಂಡ ಹೆಂಡತಿ ಈಗ ತಾನೇ ಮದುವೆ ಆಗಿದ್ದರು. ಅವರಿಬ್ಬರನ್ನು ಭಾನುವಿನ ಸೆಕ್ಯೂರಿಟಿಗೆ ಇಟ್ಟಿದ್ದ. ಅವರು ಭಾನುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹೆಂಡತಿ ಅಡುಗೆ ಮಾಡುತ್ತಿದ್ದಳು, ಗಂಡ ಡ್ರೈವರ್ ಕೆಲಸ ಮಾಡುತ್ತಿದ್ದ. ಅಲ್ಲಿಯ ತುಂಬ ಕಷ್ಟದ ಕೆಲಸಗಳನ್ನು, ಮನೆಯ ಕ್ಲೀನಿಂಗನ್ನು ಮಾಡುತ್ತಿದ್ದ. ಅವರಿಬ್ಬರು ಮನೆಯಲ್ಲಿ ಇರುವುದು ತಿಳಿಯುತ್ತಿರಲಿಲ್ಲ. ನಾನು ಹೋದಾಗಲಂತೂ ಅವರದು ಸದ್ದು ಇರುತ್ತಿರಲಿಲ್ಲ. ಅಷ್ಟೊಂದು ಸೈಲೆಂಟಾಗಿ ಅವರುಗಳು ಇರುತ್ತಿದ್ದರು. ಅವರು ತುಂಬ ಒಳ್ಳೆಯವರು, ಅವರಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತ ಅನಿಸುತ್ತಿತ್ತು. ಆದರೆ ನಾನು ತುಂಬ ಖುಷಿಪಟ್ಟಿದ್ದು, ಆದರೆ ಇವಳು ತುಂಬ ಬದಲಾಗುತ್ತಿದ್ದಾಳೆ. ಭಾನು ಮೊದಲಿನಂತೆ ಇಲ್ಲ. ಅವಳಿಗೆ ಕೋಪ ಜಾಸ್ತಿ ಬರುತ್ತಿದೆ. ನನಗೆ ನಿಮ್ಮ ಆಸ್ತಿ ದುಡ್ಡು ಬೇಡ. ನಾನು ಕೂಡ ಬುದ್ಧಿ ಬಂದಾಗಿನಿಂದ ತುಂಬ ದುಡಿದಿದ್ದೇನೆ. ನನ್ನ ಸ್ವಂತ ಮನೆಗಳು ಬೆಂಗಳೂರಿನಲ್ಲಿ 2-3 ಇದೆ. ಅದರಿಂದ ಬಾಡಿಗೆ ಬರುತ್ತದೆ. ನನಗೆ ನಿಮ್ಮ ಜೊತೆ ಸಮಯ ಕಳೆಯಬೇಕು. ನಿಮ್ಮ ಅಮ್ಮನ ಸೇವೆ ಮಾಡಬೇಕು. ಆ ಅವಕಾಶ ಮಾಡಿಕೊಡಿ. ಅಮ್ಮ ನಿನ್ನನ್ನು ಬೈಯುತ್ತಾರೆ ಅಂದರೆ ಅಮ್ಮ ಬೈದರೂ ಪರವಾಗಿಲ್ಲ. ಅವರು ನನ್ನ ತಾಯಿಯ ಸಮಾನ. ಅವರಿಗೆ ಆರೋಗ್ಯ ಸರಿಯಿಲ್ಲ, ಮೇಲಿಂದ ಮೇಲೆ ಅನಾರೋಗ್ಯ. ಅದರ ಜೊತೆಗೆ ಅವರು ತುಂಬ ನೊಂದಿದ್ದಾರೆ ವಯಸ್ಸು ಇದ್ದಾಗ. ಅದೆಲ್ಲವೂ ಈಗ ಹೆಚ್ಚಾಗುತ್ತಿದೆ ವಯಸ್ಸಾದಂತೆ. ಅವರ ಸಮಸ್ಯೆಗಳು ಜಾಸ್ತಿ ಆಗುತ್ತದೆ. ಅವರು ಮಕ್ಕಳಾಗುತ್ತಾರೆ. ಅವರಿಗೆ ನನ್ನ ಅವಶ್ಯಕತೆ ಇದೆ ಅಂತ ಅವಳು ಹೇಳುತ್ತಾಳೆ. ನಾನು ಅವಳಿಗೆ ದೀರ್ಘವಾಗಿ ಚುಂಬಿಸಿ, ಇನ್ನು ಅಮ್ಮನ ಬಗ್ಗೆ ಮಾತನಾಡಬೇಡ, ಬಿಟ್ಟು ಬಿಡು ಅಂತ ಹೇಳಿದೆ. ಅಮ್ಮ ತುಂಬ ಒಳ್ಳೆಯವರು. ಅಮ್ಮನಷ್ಟು ಒಳ್ಳೆಯವರು ಇನ್ನೊಬ್ಬರು ಇಲ್ಲ. ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂತ ಅವಳು ಕಣ್ಣಿನಲ್ಲಿ ನೀರು ಹಾಕಿಕೊಂಡಳು. ದಿನಗಳು ಕಳೆದಂತೆ ಅವಳು ಅಮ್ಮನ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಬಿಟ್ಟಳು. ಆದರೆ ಒಂದು ಮಾತನ್ನು ಯಾವಾಗಲೂ ಹೇಳುತ್ತಿದ್ದಳು. ನೀವು ನನಗೆ ಸರಿಯಾಗಿ ಸುಖ ಕೊಡುತ್ತಿಲ್ಲ. ಹೆಣ್ಣು ಮಗುವಿಗೂ ಕೂಡ ದೈಹಿಕ ಸುಖ ಅನ್ನುವುದು ಬೇಕು. ಯಾವಾಗಲೂ ಅಮ್ಮನನ್ನು ನೋಡಿಕೊಳ್ಳಬೇಕು ಅಂತ ಅರ್ಜೆಂಟಾಗಿ ಹೊರಟು ಹೋಗುತ್ತೀರಾ. ಒಂದು ರಾತ್ರಿ ಕೂಡ ವಾರದಲ್ಲಿ ನನ್ನ ಜೊತೆ ಕಳೆಯುವುದಿಲ್ಲ ಅಂತ ಅವಳು ಅಳುತ್ತಿದ್ದಾಳೆ. ನನಗೆ ತುಂಬ ದುಃಖವಾಯಿತು. ನಾನು ತುಂಬ ಪ್ರೀತಿ ಮಾಡಿದೆ, ಆದರೂ ಕೂಡ ಜೊತೆಯಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ. ಅಮ್ಮನಿಗೂ ನ್ಯಾಯ ದೊರಕಿಸಲು ಸಾಧ್ಯವಾಗುತ್ತಿಲ್ಲ ಅಂತ ತುಂಬ ಕಷ್ಟಪಡುತ್ತಿದ್ದೆ. ಈ ಗೊಂದಲಗಳ ಮಧ್ಯೆ ಇಂದು ನನ್ನ ಕಣ್ಣ ಎದುರಿಗೆ ನಡೆಯಬಾರದು ನಡೆದು ಹೋಯಿತು. ಅಮ್ಮನಿಗೆ 2 ದಿನಗಳಿಂದಲೂ ಆರೋಗ್ಯ ಸರಿಯಿಲ್ಲ. ನಾನು ಭಾನುವಿನ ಬಳಿ ಹೋಗಿಲ್ಲ. ಆದರೆ ಇಂದು ಭಾನು ಬರಲೇಬೇಕು ಅಂತ ಹಠ ಮಾಡುತ್ತಿದ್ದಾಳೆ. ಹೋಗಲೇಬೇಕು, ಪ್ರೀತಿಯ ಹೆಂಡತಿ ಅಂತ ಅಂದುಕೊಂಡು ಕೆಲಸದವರಿಗೆ ಹೇಳಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾವುದೇ ಚಿಕ್ಕ ಸಮಸ್ಯೆ ಇದ್ದರೂ ನನಗೆ ಫೋನ್ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿ ಅಲ್ಲಿಗೆ ಹೋದಾಗ ಅವಳು ನನಗೆ ಸರ್ಪ್ರೈಸ್ ನೀಡಿದಳು. ರೂಮನ್ನು ಮೊದಲ ರಾತ್ರಿಗೆ ಹೇಗೆ ಬೇಕೋ ಹಾಗೆ ಅಲಂಕರಿಸಿದಳು. ನಾವಿಬ್ಬರು ತೀರಾ ಇಂಟಿಮೇಟ್ ಆಗಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಯಾವಾಗಲೂ ಕೂಡ ನಾವಿಬ್ಬರು ಒಬ್ಬರನ್ನೊಬ್ಬರು ಸೇರಿಲ್ಲ ಸಂಪೂರ್ಣವಾಗಿ. ನಾನು ಅದನ್ನೆಲ್ಲ ನೋಡಿ ಎಲ್ಲವನ್ನು ಮರೆತು ಅವಳ ತುಟಿಗಳಿಗೆ ಚುಂಬಿಸಿದೆ. ಅವಳ ದೇಹದ ಜೊತೆ ಆಟವಾಡಲು ಶುರು ಮಾಡಿದೆ. ಅವಳು ತುಂಬ ಖುಷಿಪಟ್ಟಳು. ನನಗೆ ತುಂಬ ಸಹಕಾರ ನೀಡುತ್ತಿದ್ದಾಳೆ. ಆದರೆ ಮನೆಯಿಂದ ನನಗೆ ನಿರಂತರವಾಗಿ ಕಾಲ್ ಬರುತ್ತಿತ್ತು. ಮೊದಲು ಕಟ್ ಮಾಡುತ್ತಿದ್ದೆ. ಅಮ್ಮನ ಆರೋಗ್ಯ ಸರಿಯಿಲ್ಲ ಅನ್ನುವುದು ನೆನಪಾಗಿ ಈ ಬಾರಿ ಕಾಲ್ ಬಂದಾಗ ಫೋನನ್ನು ಪಿಕ್ ಮಾಡಲು ಹೋದಾಗ ಅವಳು ನನ್ನ ಕೈಯಿಂದ ಫೋನನ್ನು ಕಿತ್ತೆಸೆದಳು. ನನಗೆ ಕೋಪ ಬಂದು ಅವಳನ್ನು ದೂರ ತಳ್ಳಿದೆ. ಏಕೆಂದರೆ ಆ ಫೋನ್ ನನಗೆ ನನ್ನ ಅಮ್ಮ ತೆಗೆದುಕೊಟ್ಟಿದ್ದು. ನನ್ನ ಅಪ್ಪನ ಸ್ವಲ್ಪ ಹಳೆಯ ದುಡ್ಡು ಇತ್ತಂತೆ, ಅದರಿಂದ ತೆಗೆದುಕೊಟ್ಟ ಫೋನ್. ನಾನು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ತುಂಬ ವರ್ಷಗಳಿಂದ ಅದೇ ಫೋನನ್ನು ಇಟ್ಟುಕೊಂಡಿದ್ದೇನೆ. ಜೊತೆಗೆ ಅಮ್ಮನ ಆರೋಗ್ಯ ಸರಿಯಿಲ್ಲ. ಇದೆಲ್ಲ ನೆನಪಾಗಿ ನನ್ನ ಪರಿಸ್ಥಿತಿಯ ಮೇಲೆ ಕೋಪ ಬಂದು ಅವಳನ್ನು ದೂರ ತಳ್ಳಿದೆ ಅಷ್ಟೆ. ಅವಳು ನನ್ನ ಹತ್ತಿರ ಬಂದು ನನ್ನನ್ನು ಕನ್ವಿನ್ಸ್ ಮಾಡುತ್ತಿದ್ದಾಳೆ. ಆದರೆ ನಾನು ಸಮಾಧಾನವಾಗಲಿಲ್ಲ. ಅಳುತ್ತಾ ಹೇಳಿದೆ, ನನ್ನ ಅಮ್ಮನ ಆರೋಗ್ಯ ಸರಿ ಹೋಗುವವರೆಗೂ ನಿನಗೆ ನಾನು ಯಾವುದೇ ದೇಹ ಸುಖ ಕೊಡುವುದಿಲ್ಲ. ನಾವಿಬ್ಬರು ದೂರ ಇರೋಣ ಅಂತ ಹೇಳಿದಾಗ ಅವಳು ಅಳುತ್ತಾ, ನೀವು ಅಮ್ಮನ ಜೊತೆ ಇರಿ, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಕೋಪದಿಂದ ಅವಳು ಹೊರಗೆ ಹೋದಳು. ನನಗೆ ದೇಹ ಸುಖ ಬೇಕು, ನೀವಾದರೂ ಸರಿ ಇನ್ನೊಬ್ಬರಾದರೂ ಸರಿ ಅಂತ ಅವಳು ಹೊರಗಡೆ ಹೋಗುತ್ತಿದ್ದಾಳೆ. ನನಗೆ ಶಾಕ್ ಆಯಿತು. ಏಕೆಂದರೆ ಅವಳು ಅರ್ಧಂಬರ್ಧ ಬಟ್ಟೆ ಹಾಕಿದ್ದಾಳೆ. ನಾನು ಅವಳ ಹಿಂದೆ ಓಡಿ ಹೋದೆ. ಅವಳು ನಮ್ಮ ಮನೆಯ ಕೆಲಸದ ಗಂಡ ಹೆಂಡತಿ ಇರುವ ರೂಮಿಗೆ ಹೋದಳು. ಕೆಲಸದವನ ಹೆಂಡತಿ ಮಾರ್ಕೆಟ್ಗೆ ಹೋಗಿದ್ದನ್ನು ನಾನು ನೋಡಿದ್ದೆ. ಈಗ ಗಂಡ ಮಾತ್ರ ರೂಮಿನಲ್ಲಿ ಇರುವುದು. ಏನು ಮಾಡುತ್ತಿದ್ದಾಳೆ?
ಭಯವಾಯಿತು. ನಾನು ಹಿಂದೆ ಓಡಿ ಹೋದೆ. ಆದರೆ ಅವಳು ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡು ಒಳಗಿನಿಂದ ಶಬ್ದ ಕೇಳಿಸುತ್ತಿದೆ. ಇಂದು ನೀನು ನನ್ನ ಕನ್ಯತ್ವವನ್ನು ಅರಿಯಲೇಬೇಕು, ನನಗೆ ಸುಖ ಕೊಡಬೇಕು, ನನಗೆ ಮಗು ಕೊಡಬೇಕು ಅಂತ ಹೇಳುತ್ತಿದ್ದಾಳೆ. ಆ ಕಡೆಯಿಂದ ಒಂದು ಗಂಡಿನ ಧ್ವನಿ ಹೇಳುತ್ತಿದೆ, ಅದು ನನಗೆ ಖುಷಿಯಾದ ವಿಷಯ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿನಗೆ ಖುಷಿ ಕೊಡುತ್ತೇನೆ. ಅಂದರೆ ನಿನ್ನ ಗಂಡ ಇಷ್ಟು ದಿನ ಕೊಟ್ಟಿರಬಾರದು, ಅಷ್ಟು ಖುಷಿ ಕೊಡುತ್ತೇನೆ ಅಂತ ಇಬ್ಬರು ತಬ್ಬಿಕೊಂಡರು. ನಾನು ಇದನ್ನೆಲ್ಲ ಕಿಟಕಿಯಿಂದ ನೋಡುತ್ತಿದ್ದೇನೆ. ಕತ್ತಲೆಯಲ್ಲಿ ಕೆಲಸದವನೂ ಕೂಡ ಅರ್ಧಂಬರ್ಧ ಬಟ್ಟೆ ಹಾಕಿದ್ದಾನೆ. ನನ್ನ ಹೆಂಡತಿಯ ಧ್ವನಿ ಮಾತ್ರ ಕೇಳಿಸುತ್ತಿದೆ. ನಾನು ಬಾಗಿಲನ್ನು ಜೋರಾಗಿ ತಟ್ಟಿದೆ, ಸಾಧ್ಯವಾಗಲಿಲ್ಲ. ಕೊನೆಗೆ ನಾನು ವಿಧಿಯಿಲ್ಲದೆ ಕಾಲಿನಿಂದ ಜೋರಾಗಿ ಒದ್ದಿದಾಗ ಬಾಗಿಲು ತೆರೆಯಿತು. ಆದರೆ ನನ್ನ ಹೆಂಡತಿಯ ಮೇಲೆ ಯಾವುದೋ ಒಂದು ದೇಹ ಬಿದ್ದಿದೆ, ಅದಂತೂ ಸತ್ಯ. ನನಗೆ ಭಯವಾಗುತ್ತಿದೆ. ಕೆಲಸದವನ ಮುಖ ನನ್ನ ಹೆಂಡತಿಯ ಎದೆಗಳ ಮಧ್ಯೆ ಇದೆ. ಇದೆಲ್ಲವನ್ನು ನೋಡಿ ಭಯವಾಗಿ ನಾನು ಕೋಲನ್ನು ತೆಗೆದುಕೊಂಡು ಚೆನ್ನಾಗಿ ಹೊಡೆಯಲು ಪ್ರಯತ್ನಿಸಿದೆ. ಅಷ್ಟರಲ್ಲಿ ನನ್ನ ಹೆಂಡತಿ, ಅಪ್ಪ ಸ್ವಾಮಿ, ಅವಳು ನನ್ನ ಬೆಸ್ಟ್ ಫ್ರೆಂಡ್ ರಾಧಿಕಾ, ಬಂದು 2 ದಿನವಾಯಿತು ನೋಡು ಬೇಕಾದರೆ ಅಂತ ಅವಳನ್ನು ತಿರುಗಿಸಿ ನೋಡಿಸಿದಾಗ ಇಷ್ಟು ಹೊತ್ತು ನನ್ನ ಹೆಂಡತಿಯ ಮೇಲೆ ಮಲಗಿದ್ದು ದೇಹ ಸುಖವನ್ನು ತೆಗೆದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದುದು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿಯ ಬೆಸ್ಟ್ ಫ್ರೆಂಡ್ ರಾಧಿಕಾ. ಅಂದರೆ ನೀವು ಏನು ಮಾಡುತ್ತಾ ಇದ್ದಿದ್ದು ಅಂದಾಗ ನಿಮಗೆ ತೋರಿಸಲು. ಹೆಂಡತಿಯ ದೈಹಿಕ ಆಸೆ ತೀರದೆ ಹೋದರೆ ಯಾವ ರೇಂಜಿಗೆ ಸಮಸ್ಯೆ ಶುರುವಾಗುತ್ತದೆ ಅಂತ. ಅವಳ ಗೆಳತಿ ಪ್ಯಾಂಟು ಶರ್ಟ್ ಹಾಕಿಕೊಂಡು ಹಿಂದೆಯಿಂದ ನೋಡಿದರೆ ಹುಡುಗನ ರೀತಿ ಕಾಣುತ್ತಿದ್ದಳು. ನನ್ನ ಹೆಂಡತಿ ಅಲ್ಲೇ ಇದ್ದ ಗೌನನ್ನು ಹಾಕಿಕೊಂಡು ತುಂಬ ಕೋಪದಿಂದ ನನ್ನನ್ನು ನೋಡುತ್ತಿದ್ದಳು. ಅಮ್ಮ ಅಂತ ಏನನ್ನೋ ಹೇಳಲು ಬಾಯಿ ತೆಗೆದೆ. ಅಷ್ಟರಲ್ಲಿ ನನ್ನ ಅಮ್ಮ ಬಂದರು. ನನ್ನ ಸೊಸೆಯನ್ನು ನನ್ನ ಮನೆಗೆ ಕರೆದುಕೊಂಡು ಬರೋದೆ? ನೀನು ಇಲ್ಲಿ ಬೇರೆಯವರ ಜೊತೆ ಬಿಟ್ಟಿದ್ದೀಯಾ? ನಿನ್ನೆ ಕೆಲಸದ ಹುಡುಗ ಇವಳು ಒಬ್ಬಳೇ ಮಲಗಿದ್ದಾಗ ಇವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ. ಆಗ ಅವಳು ಅವನನ್ನು ಹೊಡೆದು ಹೊರಗೆ ಹಾಕಿದಳು. ಯಾವಾಗಲೂ ಅವಳು ಖಾರದ ಪುಡಿಯನ್ನು ಹಾಸಿಗೆ ಕೆಳಗಡೆ ಹಾಕಿಕೊಂಡಿರುತ್ತಾಳೆ. ನಿನ್ನೆ ರಾತ್ರಿ ಅವನ ಕಣ್ಣಿಗೆ ಎರಚಿದ್ದರಿಂದ ಅವನು ಹೊರಟು ಹೋದ. ನೀನು ನೋಡಿದರೆ ಈ ರೀತಿ ಮಾಡುತ್ತಿದ್ದೀಯಾ? ಅವಳು ಹೇಗೆ ಬದುಕುತ್ತಾಳೆ ಅಂತ ಅಮ್ಮ ಹೇಳಿದಾಗ ನನಗೆ ನನ್ನ ತಪ್ಪಿನ ಅರಿವಾಯಿತು. ಅಮ್ಮ, ನಿಮ್ಮಿಬ್ಬರಿಗೂ ಸಮಸ್ಯೆ ಆಗುತ್ತದೆ ಅಂತ. ಹೊಂದಾಣಿಕೆಯಲ್ಲಿ ಮೊದಲು ಸಮಸ್ಯೆ ಆಗುತ್ತದೆ, ನಂತರ ಅಡ್ಜಸ್ಟ್ ಆಗಿ ಬಿಡುತ್ತೇವೆ. ಅತ್ತೆಗೆ ರಾತ್ರಿಯೆಲ್ಲ ವಿಷಯವನ್ನು ನಾನು ವಿವರಿಸಿ ಹೇಳಿದ್ದೆ. ಅತ್ತೆ ನನ್ನ ಮಾತನ್ನು ಕೇಳುತ್ತಾರೆ ಅಂತ. ಭಾನು ಹೋಗಿ ನನ್ನ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವರಿಬ್ಬರನ್ನು ನೋಡಿ ಶಾಕ್ ಆಯಿತು. ನಂತರ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಏನಾದರೂ ಜಗಳ ಮಾಡಿ ನನಗೆ ಒಪ್ಪಿಸಿದರೆ ಸರಿ ಇರುವುದಿಲ್ಲ ಅಂದಾಗ ಒಪ್ಪಿಸುವುದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ನೀವು ಅದನ್ನು ಕೇಳಬೇಕು ಅಂತ ಭಾನು ಹೇಳಿ ಜೋರಾಗಿ ನಕ್ಕಳು. ಅವಳ ಜೊತೆ ಅಮ್ಮ, ಭಾನುವಿನ ಗೆಳತಿ ನಾನು ಕೂಡ ನಕ್ಕಿದೆ. ಆಗುವ ಅವಾಂತರಗಳು ಸದ್ಯದಲ್ಲೇ ತಪ್ಪಿಹೋಯಿತು. ಅಮ್ಮನ ಆರೋಗ್ಯ ಸುಧಾರಿಸಿತು. ಭಾನು ಆ ಕೆಟ್ಟ ಕೆಲಸದವನಿಂದ ದೂರ ಉಳಿದಿದ್ದು ನನ್ನ ಆ ಜಾಗೃತಿ ಭಾನುವನ್ನು ಎಲ್ಲೋ ದೂರ ಇಟ್ಟು ಅವಳ ಸೇಫ್ಟಿ ನೋಡಿಕೊಳ್ಳದೆ ಇದ್ದಿದ್ದು. ಈ ಟೆನ್ಷನ್ಗಳಿಂದ ನನಗೆ ಮುಕ್ತಿ ಸಿಕ್ಕಿತು. ಈಗ ಏನಿದ್ದರೂ ಭಾನು ನನ್ನವಳು, ನನ್ನವಳು, ನನ್ನವಳು. ಪ್ರತಿ ರಾತ್ರಿ ನಾನು ಅವಳ ದೇಹದ ಜೊತೆ ಆಟವಾಡುತ್ತೇನೆ. ನನಗೆ ಇಷ್ಟ ಬಂದ ರೀತಿ ಅವಳು ಕೂಡ ಸಹಕರಿಸುತ್ತಾಳೆ. ಇದೇ ಸ್ವರ್ಗ ಅಂತ ಅನಿಸುತ್ತದೆ ಇತ್ತೀಚೆಗೆ. ಅವಳು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಅಮ್ಮ ಕೂಡ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಬಂದು 6 ತಿಂಗಳಾದರೂ ಅಮ್ಮ ಮತ್ತು ಭಾನುವಿನ ಮಧ್ಯೆ ಚಿಕ್ಕ ಸಮಸ್ಯೆ ಆಗಿಲ್ಲ. ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಮತ್ತು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.